ಮಾಡೋದ್ರ ಮೂಲಕ, ರಿಮೋಟ್ ಬಟನ್ ಒತ್ತೋದ್ರ ಮೂಲಕ ಆ ಎಲ್ಲ ಕಾರ್ಯಗಳಿಗೆ ಅಲ್ಲಿ ಅನಾವರಣಗೊಳಿಸಲಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಉದ್ಘಾಟನೆ, ಗೃಹ ವೈದ್ಯರ ವಸತಿ ನಿಲಯ ಕಟ್ಟಡ, ಬಿಮ್ಸ್ ಆವರಣದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಉದ್ಘಾಟನೆ. ರಿಮೋಟ್ ಬಟನ್ ಮತ್ತು ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಫಲಕಗಳನ್ನು ಅನಾವರಣಗೊಳಿಸಲಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗಷ್ಟೇ ತಾಯಿ ದಸರಾ ಸಂಭ್ರಮದಲ್ಲಿ ಪಾಲ್ಗೊಂಡು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದುಕೊಂಡು ಕನ್ನಡ ನಾಡಿನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಿಮೋಟ್ ಅನಾವರಣಗೊಳಿಸಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ತಾಯಿ ಚೆನ್ನಮ್ಮಾಜಿ ರಾಯಣ್ಣ ನಾಡಿಗೆ ವಿಶೇಷ ಕೊಡುಗೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನಪ್ರಿಯ ಜನಾನುರಾಗಿ ಯೋಜನೆಗಳನ್ನು ತಂದಿರತಕ್ಕಂಥ ನಾಡಿನ ಹೆಮ್ಮೆಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸತೀಶ್ ಜಾರಕಿಹೊಳಿ ಸರ್ ಅವರು ತಮ್ಮ ಮಾತುಗಳನ್ನು ಸಭೆಗೆ ಅರ್ಪಿಸಲಿದ್ದಾರೆ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಬೆಳಗಾವಿಯ ಬಹುದಿನಗಳ ನಿರೀಕ್ಷೆ ಆಗಿರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವೈದ್ಯಕೀಯ ಶಿಕ್ಷಣ ಸಚಿವರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಹಿರಿಯರು ಸಾರಿಗೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರ ಶಾಸಕರಾದ ರಾಜು ಸೇಠ್ ಅವರೇ, ಶಾಸಕರಾದ ಸನ್ಮಾನ್ಯ ಶ್ರೀ ರಾಜೇಶ್ ಕಾಗೆ ಅವರೇ, ಮಹಂತೇಶ್ ಕೌಸಲ್ಯ ಅವರೇ, ಎಂಎಲ್ಸಿಗಳಾದ ಚಂದ್ರರಾಜ್ ಅವರೇ, ಎಂ ನಾಗರಾಜ್ ಅವರೇ, ಮಹೇಂದ್ರ ತಮ್ಮಣ್ಣವರವರೇ, ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಬುಡಾ ಅಧ್ಯಕ್ಷರಾದ ಸಿಂಗ್ಳೆ ಅವರೇ, ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದ ವಿನಯ್ ನಾವಲಗಟ್ಟಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು, ಈ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರೆಲ್ಲ ಸಹೋದರಗಳೇ, ಈ ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ಬೆಳಗಾವಿ ನಗರ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುದಿನಗಳ ಕನಸು ಇವತ್ತು ಬೆಳಗಾವಿ ಜಿಲ್ಲೆಯ ಜನರಿಗೆ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೇನೆ. ಹಿಂದೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಂಜೂರಾಗಿರುವಂಥ ಈ ಆಸ್ಪತ್ರೆ ಸುಮಾರು 7-8 ವರ್ಷಗಳ ನಂತರ ಮತ್ತೆ ಸಿದ್ದರಾಮಯ್ಯ ಅವರಲ್ಲಿ ಅದು ಉದ್ಘಾಟನೆ ಆಗಿರೋದು ಬಹುಶಃ ನಮಗೆಲ್ಲ ಹೆಮ್ಮೆ ವಿಚಾರ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆತ್ಮೀಯರಾದ ಸನ್ಮಾನ್ಯ ಉನ್ನತ ಶಿಕ್ಷಣ ಡಾಕ್ಟರ್ ಸುಧಾಕರ್ ಅವರು ಕೂಡ ತಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತಾರೆ. ಅಶೋಕ್ ಪಟ್ಟಣ ಕೂಡ ಬಂದಿರೋರು ಕೂಡ ಸ್ವಾಗತವನ್ನು ಕೋರುತ್ತಾ, ಈ ಆಸ್ಪತ್ರೆಯಿಂದ ಬಹುದಿನಗಳಿಂದ ಅತ್ಯಂತ ಬಡವರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಿಂದೆ ಅದಕ್ಕೆ ಒಂದು ಯೋಜನೆ ರೂಪಿಸಿ ಇಂಥ ಒಂದು ಆಸ್ಪತ್ರೆ ಬೆಳಗಾವಿ ಆಗಬೇಕು, ಈ ಜಿಲ್ಲೆ ಎಲ್ಲ ಬಡವರಿಗೆ ಈ ಒಂದು ಇತರ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಇದನ್ನ ಜಾರಿ ಮಾಡುವಂತ ಪ್ರಯತ್ನ ಮಾಡಿತು.
ಇತರ ಮುಂದುವರೆದ ಭಾಗವಾಗಿ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾವು ಇದೇ ಕ್ಯಾಂಪಸ್ ನಲ್ಲಿ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಗೆ ಇನ್ನೊಂದು ನಮ್ಮ ಸರ್ಕಾರ ಕೊಡುವಂತ ಕೊಡುಗೆ. ಬಹುದಿನಗಳ ಕ್ಯಾನ್ಸರ್ನ ಅವಶ್ಯಕತೆ ನಮ್ಮ ಜಿಲ್ಲೆಗೆ ಇತ್ತು. ಅದರ ಇದೇ ಕ್ಯಾಂಪಸ್ ನಲ್ಲಿ ಸನ್ಮಾನ್ಯ ಚಂದ್ರಪ್ರಕಾಶ್ ಪಾಟೀಲ್ ಅವರ ಮುತುವರ್ಜಿ ವಹಿಸಿ ಅದನ್ನು ಕೂಡ ಬೇಗ ಉದ್ಘಾಟನೆ ಅಥವಾ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಏನು ಬಸ್ ಸ್ಟ್ಯಾಂಡ್ ಇವತ್ತು ಉದ್ಘಾಟನೆಗೊಂಡಿದೆ. ಇದು ಕೂಡ ಹಿಂದೆ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗುತ್ತಾ ಯೋಜನೆ. ಇದು 50 ಅಡಿಯಲ್ಲಿ 500 ಕೋಟಿ ಕೇಂದ್ರ ಸರ್ಕಾರ, 500 ಕೋಟಿ ರಾಜ್ಯ ಸರ್ಕಾರ ಅನುದಾನದಲ್ಲಿ ಇವತ್ತು ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾದರಿಯಲ್ಲಿ ನಿರ್ಮಿಸುವ ನಮ್ಮ ಜಿಲ್ಲೆಗೆ ಹೆಮ್ಮೆ ಕೂಡ ಇವತ್ತು ಹೇಳಬೇಕಾಗಿದೆ. ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸ ಕಟ್ಟಡ ಜೊತೆಗೆ ನಮ್ಮ ಇಲಾಖೆಯಿಂದ 10 ಕೋಟಿ ರೂಪಾಯಿಯಲ್ಲಿ ರಸ್ತೆ ಕೂಡ ಇವತ್ತು ಭೂಮಿ ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಬೆಳಗಾವಿಗೆ ಏನು ವಾಹನ ಜನಗಣತಿ ಕಡಿಮೆ ಮಾಡಲಿಕ್ಕೆ ಫ್ಲೈಓವರ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಹಿಂದೆ ಬಜೆಟ್ ನಾವು ಕೇಳಿದ್ದೀವಿ. ಆದ್ರೆ ಈ ಸಾರಿ ಮುಖ್ಯಮಂತ್ರಿಗಳು ಸುಮಾರು 200 ಕೋಟಿಗಳಲ್ಲಿ ಈ ಫ್ಲೈಓವರ್ ಮಾಡುವಂತ ಪ್ರಯತ್ನ ಬೆಳಗಾವಿಯಲ್ಲಿ ಸಾಗ್ತಾ ಇದೆ. ಅದೇ ರೀತಿ ಆರೋಗ್ಯ ರೈಲ್ವೆ ಓವರ್ ಬ್ರಿಡ್ಜ್ ಕೂಡ ಉದುರಿಯಲ್ಲಿ ಸುಮಾರು 35 ಕೋಟಿ ರೂಪಾಯಿ ಕೂಡ ನಾವು ನಿರ್ಮಾಣವನ್ನ ಮಾಡ್ತಾ ಇದ್ದೀವಿ. ಹೊಸ ಸ್ಟೇಡಿಯಂ ಕೂಡ ಬೆಳಗಾವಿಗೆ ಬಹಳ ಅಗತ್ಯ ಇದೆ. ಈಗಾಗಲೇ 10 ಕೋಟಿ ರೂಪಾಯಿನ ಕೊಟ್ಟಿದ್ದೇವೆ. ಈ ಸಾರಿ ಕೂಡ 10 ಕೋಟಿ ಕೊಡ್ತಾ ಇದ್ದೀವಿ. ಮುಂದಿನ ಸಾರಿ 10 ಕೋಟಿ ಕೊಟ್ಟು ಒಳ್ಳೆಯ ಕ್ರೀಡಾಂಗಣ ಕೂಡ ಬೆಳಗಾವಿ ನಗರದಲ್ಲಿ ನಿರ್ಮಿಸುವಂತ ಕೆಲಸ ಈಗಾಗಲೇ ಆಗಿದೆ. ಜೊತೆಗೆ ಹೊಸ DC ಆಫೀಸ್ ಕೂಡ 55 ಕೋಟಿ ರೂಪಾಯಿ ಕೂಡ ಹೊಸ DC ಆಫೀಸ್ ಕೂಡ ನಾವು ಅಂತ ಕಟ್ತಾ ಇದ್ದೇವೆ. ಜೊತೆಗೆ ಸರ್ದಾರ್ ಹೈಸ್ಕೂಲ್ ನಿಮ್ಮ ಎದುರುಗಡೆ ಇರುವಂತಹ ಬಹುದಿನಗಳ ಬಹಳ ಹಳೆ ಕಾಲೇಜ್, ಇದರ ಕಟ್ಟಡಕ್ಕೆ ರಾಜೇಶ್ ಶೇಟ್ ಅವರು ಸುಮಾರು 5 ಕೋಟಿ ರೂಪಾಯಿ ಕೇಳಿದ ತಕ್ಷಣ ಅದಕ್ಕೆ ಹೊಸ ಕಟ್ಟಡಕ್ಕೆ ಸರ್ದಾರ್ ಕಾಲೇಜಿಗೆ ಹಣವನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಸರ್ಕಾರ ಇದು 13ರಲ್ಲಿ ಇರಬಹುದು, 23ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನಪರ ಕೆಲಸ ಮಾಡ್ತಿದ್ದು ಇವತ್ತಿನ ಕಾರ್ಯಕ್ರಮ ಸಾಕ್ಷಿ. ಇನ್ನು ಅನೇಕ ನೀರಾವರಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ 13ರಲ್ಲಿ ಏನೋ ಕೆಲಸ ಪ್ರಾರಂಭ ಆಗಿದೆ. ಅದು ಮುಂದಿನ ತಿಂಗಳಲ್ಲಿ ಕೂಡ ರಾಯಬಾಗ್ ಇರಬಹುದು, ಇತರ ತಾಲೂಕುಗಳಲ್ಲಿ ಸಿದ್ದರಾಮಯ್ಯ ಅವರು ಬಂದು ಅದನ್ನ ಉದ್ಘಾಟನೆ ಮಾಡುವ ಮೂಲಕ ರೈತರು ಕೂಡ ನಾವು ಕೆರೆಯ ಮೂಲಕ ನೀರು ಕೊಡುವಂತ ಒಂದು ಪ್ರಯತ್ನ ಕೂಡ ಈ ಜಿಲ್ಲೆಯಲ್ಲಿ ಆಗ್ತದೆ ಅಂತ ಹೇಳಿಕೊಂಡು ಬಹಳ ಸಂತೋಷ ಆಗ್ತಾ ಇದೆ. ಈ ಆಸ್ಪತ್ರೆ ಬಡವರಿಗೆ ಸೇವೆ ಅವ್ರ ಕೈಗೆ ನಿಲುಕಲಿ, ಬಹಳ ಕಡಿಮೆ ಖರ್ಚಿನಲ್ಲಿ ಅವರ ಒಳ್ಳೆ ಗುಣಮಟ್ಟ ಆಗಲಂತ ನಮ್ಮ ಸರ್ಕಾರದ ಕನಸಾಗಿದೆ. ಅದನ್ನು ಇವತ್ತು ನಾವೆಲ್ಲ ತಮ್ಮ ಸಮ್ಮುಖದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಹಲವಾರು ಅಲ್ಲಿ ಮಷಿನರಿ ಎಕ್ವಿಪ್ಮೆಂಟ್ ಬರಬೇಕಾಗಿದೆ. ಅವು ಹಂತ ಹಂತವಾಗಿ ಇನ್ನೂ ಅಲ್ಲಿ ಸಿಬ್ಬಂದಿಗಳನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನ ಹೇಳುತ್ತಾ ಈ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಕಾರ್ಯಕ್ರಮ ಅಂತ ಹೇಳಿ ನನ್ನ ಮಾತನ್ನು ನಮಸ್ಕಾರ. ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರಿಸೋಣ ಎಂದು ಹೇಳಿದ ಸನ್ಮಾನ್ಯ ಸಚಿವರಾದ ಜಾರಕಿಹೊಳಿ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಮಾನ್ಯ ಶ್ರೀಯುತ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರು ಮಾತನಾಡಲಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನ ಸುಂದರ ಪರಿಸರ ಹಿರೇಬಾಗೇವಾಡಿ ಆವರಣದಲ್ಲಿ ನಿರ್ಮಾಣ ಮಾಡಲು ಸಹಕರಿಸಿದಂತ ಕನ್ನಡ ನಾಡು ಕಂಡ ಅಪರೂಪದ ರಾಜಕಾರಣಿಗಳು ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾನ್ಯ ಸಚಿವರು ಅವರೀಗ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ಬೆಳಗಾವಿಗೆ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ.
ಸೊ ಎರಡನೇ ರಾಜಧಾನಿಯಾದಂತ ನಮ್ಮ ಬೆಳಗಾವಿಯ ಕಿರೀಟಕ್ಕೆ ಇನ್ನೊಂದು ಗರಿ ಆಗಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಉದ್ಘಾಟನಾ ಸಮಾರಂಭ, ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ